ಹೆಂಡತಿ ಬಗ್ಗೆ ಹೇಳ್ತಾ ಇದ್ದಾರಂತೆ ದಶರಥ ಮಹಾರಾಜರು. ನನ್ನನ್ನು ಒಂದು ತಾಯಿ ಮಗ ನೋಡ್ಕೊಂಡಂಗೆ, ಒಬ್ಬ ಅಕ್ಕ ತಂಗಿಯನ್ನು ನೋಡ್ಕೊಂಡಂಗೆ, ಅಣ್ಣ ತಮ್ಮನನ್ನು ನೋಡ್ಕೊಂಡಂಗೆ, ಒಬ್ಬ ದಾಸಿ ಯಜಮಾನನನ್ನು ನೋಡ್ಕೊಂಡಂಗೆ ನೋಡಿದಾಳೆ ಕೈಕ. ಅಪಾರ ಸುಗುಣಾಭಿರಾಮನ ತಾಯಿಯಾಗಿರುವಂತ ಕೌಸಲ್ಯ. ನಾನು ಕೌಸಲ್ಯವನ್ನು ಒಂದು ದಿನ ಸತ್ಕರಿಸ್ಲಿಲ್ಲ. ಯಾಕೆ ಸತ್ಕರಿಸ್ಲಿಲ್ಲ ಗೊತ್ತಾ? ನೀನು ಕೋಪ ಬರುತ್ತೆ ಅಂತ ಸತ್ಕರಿಸ್ಲಿಲ್ಲ. ನಾನು ಇವತ್ತು ಅವ್ರ ಮನೆಗೂ ಅವ್ರ ಗೃಹಕ್ಕೂ ಹೋಗ್ತಾ ಇರ್ಲಿಲ್ಲ, ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬದುಕ್ತಾ ಇದ್ದೀನಿ ಅಂತಂದ್ರೆ ಗುಣ ಬಿಟ್ಬಿಟ್ಟು ಇಲ್ಲಿ ರೂಪಕ್ಕೆ ದೊಡ್ಡ ಪೀಠಿಕೆ ಹಾಕಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಗುಣಕ್ಕೆ ಫಸ್ಟ್ ನಾವು ಇದು ಮಾಡಬೇಕು, ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ದಶರಥರು ಮತ್ತೆ ಹೇಳ್ತಾರಂತೆ, ನಾನು ವೃದ್ಧಾಪ್ಯದಲ್ಲಿ ನನಗೆ ವೃದ್ಧಾಪ್ಯ ಬಂದ್ಬಿಟ್ಟಿದೆ, ನಾನೆಷ್ಟು ಕಾಲನೂ ಬದುಕೋದಿಲ್ಲ. ಅದಕ್ಕಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಒಪ್ಪಿಕೋ. ಆ ರಾಮನೇ ಅರಣ್ಯಕ್ಕೆ ಹೋಗಿರುವಂಥ ದಿನ ನಾನು ಮರಣಿಸ್ಬಿಡ್ತೀನಿ. ನಾನು ಮರಣಿಸಿರುವಂಥ ವಿಷಯವನ್ನು ತಿಳಿದ್ರೆ ಕೌಸಲ್ಯ ಕೂಡ ಮರಣಿಸ್ತಾಳೆ. ನಾನು ಕೌಸಲ್ಯ ಮರಣಿಸಿದ ನಂತರ ರಾಜ್ಯದಲ್ಲಿ ಸಂತೋಷವಾಗಿ ಇರೋದಿಲ್ಲ. ನೀನು ಭರತನಿಗೆ ರಾಜ್ಯವನ್ನು ಕೊಡಬೇಕು ಅಂತ ನೋಡ್ತಾ ಇದೀಯಾ, ಆದರೆ ಭರತ ರಾಜ್ಯ ತಗೊಳ್ತಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಕಟ್ಟ ಕಡೆಯದಾಗಿ ಅಪವಾದವನ್ನು